ಸೊಂಟ ಭದ್ರ ಮಾಡೋದಕ್ಕೆ, ಮಂಡಿ ನೋವು ಹೋಗೋದಕ್ಕೆ ಮತ್ತು ತುಂಬ ಒಳ್ಳೆಯದು. ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಬಾಣ್ತಿದ್ದಿರ್ಗಂತೂ ತುಂಬ ಒಳ್ಳೆಯದಿದು. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಮತ್ತು ಬಾಣ್ತಿದ್ದಿರಿಗೆ ತುಂಬ 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 ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಅದರಲ್ಲೂ ಅವರಿಬ್ಬರಿಗೆ ವಿಶೇಷವಾಗಿ ಒಳ್ಳೆಯದು. ಸೊಂಟ ನೋವು ಬರಲ್ಲ ಮುಂದಕ್ಕೆ. ನಾವು ಅವೆಲ್ಲ ಸಾಧ್ಯ ಆದಷ್ಟು ತಿಂದಿದ್ದೀವಿ, ತುಂಬ ತಿಂದಿಲ್ಲ. ಹೇಗೆ ಮಾಡೋದು ಏನು ಅಂತ ನೋಡೋಣ. ಉದ್ದಿನಕಾಳೆ ಆಗಬೇಕು, ಕಪ್ಪು ಉದ್ದಿನಕಾಳು, ಬೆಲ್ಲ, ಕೊಬ್ಬರಿ ತುರಿ, ಒಂಚೂರು ಏಲಕ್ಕಿ. ತಿನ್ಬೇಕಾದ್ರೆ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ಆಯಿತು. ಬೆಳಿಗ್ಗೆ ತಿಂಡಿಗೆ ಇದು ಮಾಡಿಕೊಡಿ. ನೀವು ಖಾರನೂ ಮಾಡ್ಬೋದು. ನಾನು ಇವಾಗ ಸಿಹಿ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಖಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹಂಗೆ ವಿಡಿಯೋ ನೋಡ್ಕೊಂಡು ಬನ್ನಿ. ನಾನು ಅಷ್ಟೊತ್ತಿಗೆ ಇದನ್ನು ಖಾಲಿ ಮಾಡ್ತಾ ಇರ್ತೀನಿ. ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ನೋಡಿ, ಇದು ಕಪ್ಪು ಉದ್ದಿನಕಾಳು. ಕಪ್ಪು ಉದ್ದಿನಕಾಳೇ ಆಗಬೇಕು, ಬೇರೆ ತೊಗೊಳ್ಬೇಡಿ. ಬೇರೆ ತೊಗೊಂಡ್ರೆ ಅದು ಸರಿ ಆಗಲ್ಲ. ಯಾಕಂದರೆ ಕಪ್ಪು ನಮಗೆ ತುಂಬ ಸೊಂಟ ಭದ್ರ ಮಾಡೋದಕ್ಕೆ, ಮಂಡಿ ನೋವು ಹೋಗೋದಕ್ಕೆ ಮತ್ತು ತುಂಬ ಒಳ್ಳೆಯದು. ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ಬಾಣ್ತಿದ್ದಿರ್ಗಂತೂ ತುಂಬ ಒಳ್ಳೆಯದಿದು. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಬೇಕು, ತುಂಬ ಫ್ರೈ ಮಾಡ್ಕೊಬೇಡಿ. ಈ ಥರ ಇರುತ್ತೆ ನೋಡಿ ಕಪ್ಪು ಉದ್ದಿನಕಾಳು. ದಿನ ಇಷ್ಟು ಒಂದೊಂದು ಮುಷ್ಟಿ ಮಾಡಿಕೊಡಿ. ಒಂದು ಮುಷ್ಟಿ ಮಾಡಿಕೊಟ್ರೇ ಸಾಕು, ತುಂಬ ತಿನ್ನೋಕ್ಕಾಗಲ್ಲ ಇದು. ಹಾಗಾಗಿ ಒಂದು ಮುಷ್ಟಿ ಸಾಕು. ಇವಾಗ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಸಾಕು. ಇದು ಹುರಿದಿರೋದು ಸಾಕು. ನಾನು ಆಫ್ ಮಾಡ್ಕೊಳ್ತೀನಿ, ಸೈಡ್ಗೆ ಇಟ್ಕೊಳ್ತೀನಿ. ಇದು ಬೇರೆ ಕಡೆ. ಈಗ ಒಂದು ಕುಕ್ಕರ್ ತಗೊಳ್ಳಿ. ಸಣ್ಣ ಕುಕ್ಕರ್ ಆದರೆ ಸಾಕು, ಯಾಕಂದರೆ ನಾವು ಒಂದು ಸ್ವಲ್ಪನೇ ಮಾಡ್ತಾ ಇರೋದಲ್ವ. ನೀರು ಹಾಕ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಅದು ನೀರು ಒಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಇದು ನೀರು ಕುದಿಯೋಕ್ಕೆ ಶುರು ಆಯಿತು. ಇದನ್ನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ನೋಡಿ, ಸ್ವಲ್ಪ ಅದು ಒಡೆಯೋ ಥರ ಬೇಯಿಸ್ಕೊಬೇಕು. ಒಂದು 2 ವಿಷಲ್ ಬರಲಿ. ಪ್ರೆಷರ್ ಹೋಗಿದೆ. 3 ವಿಷಲ್ ಕೂಗಿಸ್ದೆ ನಾನು, 2ರಲ್ಲಿ ಆಗಲಿಲ್ಲ. ನೋಡಿ, ಈ ಥರ ಆಗಿದೆ. ಇಷ್ಟು ಬೇಯಬೇಕು, ಇಷ್ಟು ಬೇಯಬೇಕು. ನಮಗೆ ತುಂಬ ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ. ನೋಡಿ, ಈ ಥರ ಬೇಯಬೇಕು. ಇವಾಗ ಒಂದು ಯಾವುದಾದ್ರೂ ಇಟ್ಕೊಳ್ಳಿ. ಇದು ಸ್ವಲ್ಪ ಅಲ್ವ, ನಾನು ಅದಕ್ಕೆ ಸ್ವಲ್ಪದ್ದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಹಾಕ್ಕೊಳ್ತೀನಿ ನಾನು. ತುಂಬ ಬೆಂದ್ರೇ ಚೆನ್ನಾಗಿರೋದು ಇದು. ತುಂಬ ಬೆಂದರೆ ಇವಾಗ ನಾವು ಬೆಲ್ಲ ಬೇರೆ ಹಾಕ್ತೀವಲ್ಲ, ಅದೇನಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ. ಮೊನ್ನೆ ಯಾರೋ ಒಬ್ಬರು ಕೇಳಿದ್ರು, ಮ್ಯಾಮ್ ಮಾಡಿದೆ, ಅದು ತುಂಬ ಗಟ್ಟಿ ಆಗೋಗಿದೆ, ತಿನ್ನೋಕ್ಕೆ ಆಗ್ತಾಯಿಲ್ಲ ಅಂದರು. ಅದಕ್ಕೆ ಇಷ್ಟು ಒಡೆಯೋ ಥರ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲನೇ ಕೊಡಿ ಮೆಚೂರ್ಡ್ ಆಗಿರೋ ಮಕ್ಕಳಿಗೆ, ಬಾಣ್ತಿದ್ದೀರಿಗೆ ಬೆಲ್ಲ. ನೀವು ಇದ್ರಲ್ಲಿ ಖಾರನೂ ಮಾಡ್ಬೋದು, ಒಗ್ಗರಣೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಮಾಡ್ಬೋದು. ಆದರೆ ಅದು ಬಾಣ್ತಿದ್ದೀರಿಗೆಲ್ಲ ಕೊಡಲ್ಲಲ್ಲ, ಹಾಗಾಗಿ ನಾನು ಸ್ವೀಟ್ ಹೇಳ್ಕೊಡ್ತಿರೋದು. ಸ್ವೀಟ್ ಮಾಡಿಕೊಟ್ರೆ ಹಾಲು ಜಾಸ್ತಿ ಆಗುತ್ತೆ, ಸೊಂಟ ಭದ್ರ ಆಗುತ್ತೆ. ನೋಡಿ, ಇದು ಬೆಲ್ಲ ಕರಗೋ ಥರ ಆದರೆ ಆಯ್ತಷ್ಟೆ. ಇದಕ್ಕೆ ನಾನು ಸ್ವಲ್ಪ ಈಗ ಕಾಯಿ ತುರಿ ಈಗಲೇ ಹಾಕ್ಕೊಳ್ತೀನಿ. ಯಾಕಂದರೆ ಆ ಬೆಲ್ಲದ ಜೊತೆಲಿ ಮಿಕ್ಸ್ ಆದರೆ ಕಾಯಿ ತುರಿ ತುಂಬ, ಆಮೇಲೆ ಹಾಕಿದ್ರೆ ಸ್ವೀಟು ಸೇರಿರಲ್ಲ ಕಾಯಿ ತುರಿಗೆ. ಹಾಗಾಗಿ ನೋಡಿ, ಇಷ್ಟು ಹಾಕ್ಕೊಳ್ತೀನಿ ಸಾಕು. ನೀವು ಬಾಣ್ತಿದ್ದೀರಿಗೆ ಮತ್ತು ಮೆಚೂರ್ಡ್ ಆಗಿರೋ ಮಕ್ಕಳಿಗಾದರೆ ಒಣ ಕೊಬ್ಬರಿ ಹಾಕ್ರಿ. ನಾನು ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಕ್ಕೊಳ್ತಾಯಿದ್ದೀನಿ. ಇದನ್ನು ನೆನಪಲ್ಲಿ ಇಡಿ ನೀವು, ಇದು ಮಾಡಬೇಡಿ. ಯಾಕಂದರೆ ಅವ್ರಿಗೆ ಹಸಿ ಕೊಬ್ಬರಿ ಕೊಡಲ್ಲ. ಹಾಗೆ
ಈಗ ಒಂದು ಸ್ವಲ್ಪ ನಾನು ಮಾಡಿರೋ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಬೆಲ್ಲ ಕರಗಿ ನಮಗೆ ಆದರೆ ಆಯ್ತು ಅಷ್ಟೇ, ಬೆಂದಿರುತ್ತಲ್ವ. ಇವಾಗ ಬೆಲ್ಲದ ಜೊತೆಲಿ ಏನಾಗುತ್ತೆ, ಅದು ಗಟ್ಟಿ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಒಡೆಯೋ ಥರ ಬೇಯಿಸ್ಕೊಳ್ಳಿ ಅಂತ ಹೇಳಿ. ನೋಡಿ, ದಿನಕ್ಕೆ ಇಷ್ಟು ಮಾಡಿಕೊಡಿ ಸಾಕು. ನಾನು ವಾರಕ್ಕೊಂದು 3 ಸರಿ ಮಾಡ್ಕೊಂಡು ತಿಂತೀನಿ. ನೀವು ಯಾವ ಟೈಮಲ್ಲಾದರೂ ತಿನ್ನಿ, ಇಂಥ ಟೈಮು ಅಂಥ ಟೈಮ್ ಅಂತಿಲ್ಲ, ಯಾವ ಟೈಮಲ್ಲಾದರೂ ತಿನ್ನಿ. ಇದು ಸ್ವಲ್ಪ ಬೆಲ್ಲ ಕರಗಲಿ. ವಾವ್, ಬ್ಲೂ ಕಲರ್ ಜ್ಯೂಸು ಮನೇಲೇ ಮಾಡಿರೋದು, ರೆಡಿಮೇಡ್ ಅಲ್ಲ. ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಏನಂತಲೇ ಕಂಡುಹಿಡಿಯೋಕ್ಕಾಗಲ್ಲ. ನೀವು ಯಾರಿಗಾದ್ರೂ ಮಾಡಿಕೊಟ್ರೆ, ಈ ಗೃಹ ಪ್ರವೇಶ, ಮದುವೆ ತುಂಬ ತರಿಸ್ಬಿಟ್ಟಿರ್ತೀವಿ, ಉಳಿದೋಯ್ತು. ನಾನು ಗೃಹ ಪ್ರವೇಶ ಮಾಡಿಲ್ಲ. ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ಇದ್ದರೆ ಮುಂದೆ ಆಗ್ಬೋದು, ಹೇಳೋದಕ್ಕಾಗಲ್ಲ. ಇದು ಏನು ಜ್ಯೂಸ್ ಅಂತ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ನೀವೇ ಆಶ್ಚರ್ಯ ಪಟ್ಬಿಡ್ತೀರಾ, ಇದರಲ್ಲೂ ಜ್ಯೂಸ್ ಮಾಡ್ಬೋದಾ ಅಂತ. ಈಸಿಯಾಗೆ ತಿನ್ನಕ್ಕೆ ಕೊಡಿ. ಉದ್ದಿನ ಕಾಳು ಮೆಚೂರ್ಡಾಗಿರೋ ಮಕ್ಕಳು, ಬಾಣ್ತಿದ್ದೀರಿಗೆ ಯಾರು ಬೇಕಾದರೂ ತಿನ್ಬೋದು. ಅವರೇ ಇವರು ಅಂತಲ್ಲ, ಎಲ್ಲರೂ ತಿನ್ಬೋದು. ಎಲ್ಲರೂ ಹೇಳ್ತಾರೆ, ನಮಗೆ ಬಾಣ್ತಿದ್ದೀರಲ್ಲಿ ಮಾಡಿಕೊಟ್ರು, ನಾವು ತಿನ್ನಲಿಲ್ಲ, ಇಲ್ಲ ನಮಗೆ ಮಾಡಿಕೊಡ್ಲೇ ಇಲ್ಲ ಅನ್ನೋರು ಇವಾಗ ಮಾಡ್ಕೊಳ್ತೀನಿ, ಏನೂ ತೊಂದರೆ ಇಲ್ಲ. ನೋಡಿ, ಇಷ್ಟು ನೋಡಿದ್ರಾ? ಒಬ್ಬರು ಇಷ್ಟು ತಿಂದರೆ ಸಾಕು. ನೋಡಿ, ಎಮ್ಮಿ 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 ಆಗಿರುತ್ತೆ. ನೋಡ್ಕೊಂಡು ಬಂದ್ರಾ? ಈಸಿಯಾಗಿ ಫಸ್ಟ್ ಕ್ಲಾಸಾಗಿ ಮಾಡ್ಬೋದು. ನಾನು ವಾರಕ್ಕೆ 3 ಸರಿ ಆದರೂ ಮಾಡ್ಕೊಂಡು ತಿಂತೀನಿ. ನೆನಪಾದಾಗ ಬೆಳಗ್ಗೆ ತಿಂಡಿಗೆ ಮಾಡ್ಕೊತೀನಿ, ಇಲ್ಲ ಸಂಜೆ. ತುಂಬ ಒಳ್ಳೆಯದು. ನಿಧಾನವಾಗಿ ಜಗ್ದು ತಿಂತೀನಿ ನಾನು. ಮಾಡಿಕೊಡಿ, ಎಲ್ರಿಗೂ ಮಾಡಿಕೊಡಿ. ಅದೇ ಉದ್ದಿನ ಕಾಳು ಆಗಬೇಕು, ಸ್ವಲ್ಪ ಫ್ರೈ ಮಾಡಲೇಬೇಕು. ಬೇಡ ಅಂತ ಮುಖಕ್ಕೆ ಯೂಸ್ತಾರೆ ಮಕ್ಕಳು, ಟೇಸ್ಟ್ ಇರಲ್ಲ ಬೇಡ ಅಂತಾರೆ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಫ್ರೈ ಮಾಡದೆ ಹಾಕಿಬಿಟ್ರೆ ಅಂಟು ತಿನ್ನೋಕ್ಕಾಗಲ್ಲ. ಫ್ರೈ ಮಾಡಿ ಹಾಕಿ ಮಾಡಿಕೊಡಿ, ಮಕ್ಕಳಿಗೆ ಹೇಳಿ, ಇದರಲ್ಲಿ ಅಷ್ಟು ಪೌಷ್ಟಿಕಾಂಶ ಇದೆ, ನಿಮಗೆ ಮೂಳೆ ಬತ್ತ ಆಗುತ್ತೆ, ಸೊಂಟ ನೋವು ಬರಲ್ಲಮ್ಮ ಮುಂದಕ್ಕೆ ಅಂತ ಎಲ್ಲ ಹೇಳಿ, ಅವಾಗ ಅವ್ರು ತಿಂತಾರೆ. ಅಟ್ಲೀಸ್ಟ್ ಇದರಲ್ಲೊಂದು 3 ಸ್ಪೂನ್ ಆದರೂ ತಿನ್ಸಕ್ಕೆ ಟ್ರೈ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.